ಕಳೆದ ಕೆಲ ವರ್ಷಗಳಿಂದ ಶಿರಸಿಯಲ್ಲೊಂದು ಆರೋಗ್ಯ ಕ್ರಾಂತಿ. ಈ ಕ್ರಾಂತಿಯ ಹರಿಕಾರ ನಿಸರ್ಗ ಟ್ರಸ್ಟ್. ಪಶ್ಚಿಮ ಘಟ್ಟದ ಸಸ್ಯ ಸಮೃದ್ಧ ಪ್ರಕೃತಿಯ ಮಡಿಲಲ್ಲಿರುವ ಪುಟ್ಟ ಊರು ಶಿರಸಿಯಲ್ಲಿ 2002ರಲ್ಲಿ 30 ಹಾಸಿಗೆಗಳ ಸುಸಜ್ಜಿತ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆ ಆರಂಭವಾಗಿದೆ. ಇದರಿಂದಾಗಿ ಭಾರತೀಯ ವೈದ್ಯ ಪದ್ಧತಿಯ ಕಂಪು ಕರ್ನಾಟಕದಾದ್ಯಂತ ಪಸರಿಸುತ್ತಿದೆ. ಈ ನಿಸರ್ಗ ಚಿಕಿತ್ಸೆಯಲ್ಲಿ ಯಾವುದೇ ಔಷಧಿ ಮಾತ್ರೆಗಳ ಪ್ರಯೋಗವಿಲ್ಲದೆ, ಒಂದಿನಿತೂ ದುಷ್ಪರಿಣಾಮ ಮಾಡದೆ ದೀರ್ಘಕಾಲೀನ ರೋಗಗಳನ್ನು ಕೂಡ ಉಪಶಮನಪಡಿಸಲು ಸಾಧ್ಯ. ಪಂಚಮಹಾಭೂತಗಳಾದ ಮಣ್ಣು, ನೀರು, ಗಾಳಿ, ಬೆಳಕು, ಅವಕಾಶ ಈ ತತ್ವಗಳನ್ನು ಬಳಸಿ ಇದರೊಂದಿಗೆ ಯೋಗ ಚಿಕಿತ್ಸೆಯನ್ನು ಸಮ್ಮಿಳನಗೊಳಿಸಿ ನಡೆಸುವ ಚಿಕಿತ್ಸಾ ಕ್ರಮವೇ ಈ ಪದ್ಧತಿ. ಈ ವಿಧಾನ ಹಲವು ಆಸಕ್ತಿದಾಯಕ ಹಾಗೂ ಸರಳ ಕ್ರಮಗಳನ್ನು ಒಳಗೊಂಡಿದೆ. ಇದರಲ್ಲಿ ಕೆಲವು ಮಹತ್ವದ ವಿಧಾನಗಳನ್ನು ನೋಡೋಣ. ಇದು ಮಣ್ಣಿನ ಚಿಕಿತ್ಸೆ ಅಥವಾ ಮಡ್ ಬಾತ್. ಇದರಲ್ಲಿ ಫುಲ್ ಮಡ್ ಬಾತ್ ಹಾಗೂ ನಿರ್ದಿಷ್ಟ ಭಾಗಗಳಲ್ಲಿ ಮಣ್ಣನ್ನು ಲೇಪಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಇದು ಸಾಧಕರು ಅಥವಾ ರೋಗಿಗಳಿಗೆ ಆಹ್ಲಾದಕರ ಅನುಭವವನ್ನು ನೀಡುತ್ತದೆ. ಈ ಮಡ್ ಬಾತ್ನಿಂದ ಬೊಜ್ಜು, ಚರ್ಮದ ತೊಂದರೆಗಳು, ಮೊಡವೆ ಸಮಸ್ಯೆ ಕಡಿಮೆ ಮಾಡಬಹುದು. ಈಗ ನೀರಿನ ಚಿಕಿತ್ಸೆಗಳನ್ನು ನೋಡೋಣ. ಇದು ಉಗಿ ಸ್ನಾನ ಅಥವಾ ಸ್ಟೀಮ್ ಬಾತ್. ಇದರಲ್ಲಿ ಸಂಪೂರ್ಣವಾಗಿ ಸ್ನಾನ ಹಾಗೂ ನಿರ್ದಿಷ್ಟ ಭಾಗಗಳಿಗೆ ಉಗಿ ಕೊಡುವ ವಿಧಗಳಿವೆ. ಅಂತೆಯೇ ಕಟಿ ಸ್ನಾನ, ಪೂರ್ಣ ತೊಟ್ಟಿ ಸ್ನಾನ, ಅಸ್ತಮಾ ಬಾತ್, ಬೆನ್ನುಹುರಿ ಸ್ನಾನ ಮುಂತಾದವುಗಳು ನೀರಿನ ಚಿಕಿತ್ಸೆಯ ಮಹತ್ವದ ವಿಧಗಳು. ಇದು ಮಸಾಜ್ ಚಿಕಿತ್ಸೆ. ಈ ವಿಧಾನದಿಂದ ಮನಸ್ಸಿಗೆ ವಿಶ್ರಾಂತಿ, ಸಂತೋಷ ಸಿಗುವುದರ ಜೊತೆಗೆ ದೇಹಕ್ಕೆ ವ್ಯಾಯಾಮ ಲಭ್ಯ. ಹಾಗೆಯೇ ವಿವಿಧ ಬಗೆಯ ನೋವುಗಳನ್ನು ನಿವಾರಿಸಲು ಮಸಾಜ್ನಿಂದ ಮಾತ್ರ ಸಾಧ್ಯ. ಈಗ ಫಿಸಿಯೋಥೆರಪಿ ಚಿಕಿತ್ಸೆ ನೋಡೋಣ. ಇದರಲ್ಲಿ ವ್ಯಾಯಾಮ ಚಿಕಿತ್ಸೆ ಹಾಗೂ ಎಲೆಕ್ಟ್ರೋಥೆರಪಿಗಳು ಮುಖ್ಯ ವಿಧಾನಗಳು. ಸೊಂಟ, ಕುತ್ತಿಗೆ, ಭುಜ, ಮಂಡಿ, ಹಿಮ್ಮಡಿ ನೋವುಗಳ ನಿವಾರಣೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ ಬಹುಮುಖ್ಯ. ಫಿಸಿಯೋಥೆರಪಿಯ 2 ತಜ್ಞ ವೈದ್ಯರ ಸೇವೆ ನಮ್ಮಲ್ಲಿ ಲಭ್ಯ. ಇನ್ನು ವ್ಯಾಯಾಮ ಚಿಕಿತ್ಸೆಯಿಂದ ಪಾರ್ಶ್ವವಾಯು ಅಥವಾ ಲಕ್ವ, ಮಕ್ಕಳಲ್ಲಿ ಬಲಹೀನತೆ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸಬಹುದು. ಮಾಂಸಖಂಡಗಳಿಗೆ ಶಕ್ತಿ ನೀಡಲು ಈ ಮಸಲ್ ಸ್ಟಿಮ್ಯುಲೇಟರ್ ಅತ್ಯುಪಯುಕ್ತ. ಇಲ್ಲೊಂದು ಗಮನಾರ್ಹ ಉದಾಹರಣೆ ಇದೆ ನೋಡಿ. ರಾಮ ಎಂಬ ಈ ತರುಣ 4 ವರ್ಷಗಳ ಹಿಂದೆ ಮರದಿಂದ ಬಿದ್ದು ಬೆನ್ನು ಹುರಿಗೆ ಘಾಸಿ ಮಾಡಿಕೊಂಡ. 2 ತಿಂಗಳ ಕಾಲ ಅಲೋಪತಿಯ ಚಿಕಿತ್ಸೆ ಪಡೆದರೂ ಗುಣಮುಖನಾಗಲಿಲ್ಲ. ನಂತರ 4 ವರ್ಷ ಮನೆಯಲ್ಲಿಯೇ ಹಾಸಿಗೆಯಿಂದ ಏಳಲಿಲ್ಲ. ಆದರೆ ಅದು ಹೇಗೋ ಈ ವರ್ಷ ರಾಮ ನಮ್ಮ ನಿಸರ್ಗ ಚಿಕಿತ್ಸಾಲಯಕ್ಕೆ ಬಂದ. ನಿಸರ್ಗ ಚಿಕಿತ್ಸೆ, ಯೋಗ, ಫಿಸಿಯೋಥೆರಪಿಗಳಿಂದಾಗಿ 15 ದಿನಗಳಲ್ಲಿ ಕುಳಿತುಕೊಳ್ಳುವಂತಾದ. 2 ತಿಂಗಳಲ್ಲಿ ಸ್ವತಂತ್ರವಾಗಿ ನಡೆದಾಡಲು ಆರಂಭಿಸಿದ. ಇದೇ ರೀತಿಯಲ್ಲಿ ಪಾರ್ಶ್ವವಾಯು ಪೀಡಿತರು, ಬಲಹೀನರು ನಿಸರ್ಗ ಚಿಕಿತ್ಸೆಗಳಿಂದ ಮರುಜೀವ ಪಡೆದ ಸಾಕಷ್ಟು ಉದಾಹರಣೆಗಳು ಇವೆ. ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನದಲ್ಲಿ ಪದವಿ ಪಡೆದಿರುವ ನಿಸರ್ಗದ ವೈದ್ಯರಾದ ಮೂಲತಃ ಗದಗದ ಡಾಕ್ಟರ್ ಗುರುಪಾದಪ್ಪ ಹೀಗೆನ್ನುತ್ತಾರೆ. ಪಶ್ಚಿಮ ಘಟ್ಟದ ಸುಂದರ ಪ್ರಕೃತಿಯ ಮಡಿಲಲ್ಲಿರುವಂತಹ ಸಿರಸಿ ನಗರದಲ್ಲಿ ಕಳೆದ 6 ವರ್ಷಗಳಿಂದ
ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಪ್ರಕೃತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾರೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಅದೇ ರೀತಿ ಗುಲ್ಬರ್ಗ ಹಾಗೂ ಕೋಲಾರ ಮತ್ತು ಬೆಂಗಳೂರಿನಿಂದ ಸಹ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಬೊಜ್ಜು ಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿ ಹೊಂದಿದಂತಹ ಮೂಲತಃ ಮಹಾರಾಷ್ಟ್ರದವರಾದ ನಿಸರ್ಗ ವೈದ್ಯ ಡಾಕ್ಟರ್ ಗೋವಿಂದ ತಿವಾಡಿ ಹೀಗೆನ್ನುತ್ತಾರೆ. ಬೊಜ್ಜು ಸಮಸ್ಯೆ ಅಂದ್ರೆ ಇವಾಗ ಒಂದು ಜಾಗತಿಕ ಸಮಸ್ಯೆ ಆಗಿದೆ. ಇದೇ ಬೊಜ್ಜುವನ್ನ ಕಂಟ್ರೋಲ್ ತರಲಿಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಬೊಜ್ಜು ಚಿಕಿತ್ಸಾ ಕೇಂದ್ರ ಅಂತ ಇದೆ. ಇದರಲ್ಲಿ ಒಂದು 10-15 ಚಿಕಿತ್ಸೆಗಳು ಒಂದು ಮಷಿನ್ ಮೂಲಕ ಕೊಡ್ತೀವಿ. ಸೊ ಇದೇ ಚಿಕಿತ್ಸೆಯಿಂದ ನಾವು 10-15 kg ಕಡಿಮೆ ಮಾಡ್ಬೋದು. ಇದೇ ಒಂದ್ಸಲ ವೆಯ್ಟ್ ಕಡಿಮೆ ಆದ್ಮೇಲೆ ಪುನಃ ಇದೇ ವೆಯ್ಟ್ ಹೆಚ್ಚಿಗೆ ಆಗಬಾರ್ದು ಅಂತ ನಾವು ಕೆಲವು ಸೂತ್ರಗಳ ಕೂಡ ಹೇಳ್ಕೊಡ್ತೀವಿ ನಿಮಗೆ. ಇದು ಬೊಜ್ಜು ಚಿಕಿತ್ಸಾ ಕೇಂದ್ರ. ಇದು ನಿಸರ್ಗ ಆಸ್ಪತ್ರೆಯ ಆರಂಭದಿಂದಲೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನಿಸರ್ಗದತ್ತವಾದ ವಿವಿಧ ಚಿಕಿತ್ಸೆಗಳಿಂದ ಹಾಗೂ 15 ವಿವಿಧ ರೀತಿಯ ಆಧುನಿಕ ಉಪಕರಣಗಳ ಸಹಾಯದಿಂದ 10-15 kg ತೂಕವನ್ನು ಇಳಿಸಿ ಅದು ಪುನಃ ಏರದಂತೆ ತಜ್ಞರಿಂದ ಮಾರ್ಗದರ್ಶನ ಇಲ್ಲಿ ಲಭ್ಯ. ಕಪಿಂಗ್ ಥೆರಪಿ, ಹೀಟಿಂಗ್ ಪ್ಯಾಡ್, ಸ್ಲಿಮರ್ ಪ್ಯಾಡ್, ವಾಕರ್, ಏರೋಫಿಟ್, ಹಿಪ್ ರೆಡ್ಯೂಸರ್, ರೋಪ್ ಎಕ್ಸರ್ಸೈಸರ್, ಟ್ವಿಸ್ಟರ್, ಟ್ರೆಡ್ಮಿಲ್ ಮುಂತಾದ ಚಿಕಿತ್ಸೆಗಳು, ಅಂತೆಯೇ ಜ್ಯೂಸ್ ಥೆರಪಿ, ಡಯಟ್ ಥೆರಪಿ, ಉಗಿ ಸ್ನಾನ, ಮಾಲಿಶ್ ಚಿಕಿತ್ಸೆ ಮುಂತಾದವುಗಳಿಂದಲೂ ದೇಹ ತೂಕವನ್ನು ಪರಿಣಾಮಕಾರಿಯಾಗಿ ಇಳಿಸಲು ಸಾಧ್ಯ. ಪ್ರತಿನಿತ್ಯ ನಡೆಯುವ ಯೋಗ, ಪ್ರಾಣಾಯಾಮ, ಭಜನೆ, ಏರೋಬಿಕ್ಸ್ ಕಾರ್ಯಕ್ರಮಗಳು ದೇಹ ತೂಕ ಇಳಿಸಿ ರೋಗಗಳನ್ನು ಶಮನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಮನೋದೈಹಿಕ ಕಾಯಿಲೆಗಳ ಸಂಖ್ಯೆ ದಿನೇ ದಿನೇ ಅಧಿಕವಾಗುತ್ತಿದೆ. ಬಿಪಿ, ಅಸಿಡಿಟಿ, ತಲೆನೋವು, ಹೃದಯದ ತೊಂದರೆಗಳು, ಡಯಾಬಿಟಿಸ್ ಮುಂತಾದ ರೋಗಗಳ ಶಮನಕ್ಕೆ ದೇಹ ಹಾಗೂ ಮನಸ್ಸಿಗೆ ಚಿಕಿತ್ಸೆ ಅತಿ ಅವಶ್ಯ. ನಿಸರ್ಗ ಕೇಂದ್ರದಲ್ಲಿ ಯೋಗ ಗುರುಗಳಾದ ಶ್ರೀ ಮಂಜುನಾಥ ಹೆಗಡೆಯವರು ಸಾವಿರಾರು ಜನರಿಗೆ ಯೋಗ ಚಿಕಿತ್ಸೆ ನೀಡಿದ ಅನುಭವಿಕರಾಗಿದ್ದಾರೆ. ಪ್ರತಿನಿತ್ಯ 50-60 ಜನರಿಗೆ ನಿಸರ್ಗದ ಪತಂಜಲಿ ಯೋಗ ಭವನದಲ್ಲಿ ಯೋಗ ಚಿಕಿತ್ಸೆ ಲಭ್ಯ. ಕಳೆದ 6 ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ತೊಡಗಿರುವ ಡಾಕ್ಟರ್ ವೆಂಕಟರಮಣ ಹೆಗಡೆ ನಿಸರ್ಗ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಇವರು ಕನ್ನಡದ ವಿವಿಧ ದಿನಪತ್ರಿಕೆಗಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ 400ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಇವರ ತಂಡ ಕರ್ನಾಟಕ ವಿವಿಧ ಭಾಗಗಳಲ್ಲಿ 160ಕ್ಕೂ ಹೆಚ್ಚು ಶಿಬಿರಗಳನ್ನು ನಡೆಸಿ 60,000 ಜನರಿಗೆ ಪ್ರಕೃತಿ ಚಿಕಿತ್ಸೆಗಳನ್ನು ನೀಡಿದೆ. ನಿಸರ್ಗ ಚಿಕಿತ್ಸಾ ಕೇಂದ್ರದ ಬಗ್ಗೆ ಡಾಕ್ಟರ್ ಹೆಗಡೆಯವರು ಹೀಗೆ ಹೇಳುತ್ತಾರೆ. ನಮ್ಮ ಆಸ್ಪತ್ರೆಯಲ್ಲಿ 30ಕ್ಕೂ ಅಧಿಕ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇನೆ, ಯಾವುದೇ ಔಷಧಿಗಳನ್ನು ಉಪಯೋಗಿಸದೇನೆ ರೋಗಗಳನ್ನ ಬೇರು ಸಹಿತವಾಗಿ ಕಡಿಮೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಅರ್ಧ ತಲೆನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಹಾಗೆಯೇ ಮಂಡಿ ನೋವು, ಹಿಮ್ಮಡಿ ನೋವು ಮುಂತಾದ ನೋವುಗಳನ್ನು ಪರಿಪೂರ್ಣವಾಗಿ ಬೇರು ಸಹಿತವಾಗಿ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಅದರ ಜೊತೆಯಲ್ಲೇ ಪಾರ್ಶ್ವವಾಯು ಮುಂತಾದ ಮಸಲ್ ವೀಕ್ನೆಸ್ ಇರುವಂತಹ ತೊಂದರೆಗಳಿಗೆ ನಾವಿಲ್ಲಿ ಪ್ರಕೃತಿ ಚಿಕಿತ್ಸೆಗಳ ಜೊತೆಗೆ ವ್ಯಾಯಾಮ ಚಿಕಿತ್ಸೆ ಹಾಗೂ ಫಿಸಿಯೋಥೆರಪಿ ಮೂಲಕ ಇಲ್ಲಿ ರೋಗಗಳನ್ನು ಕಡಿಮೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ 6 ಜನ
ತಜ್ಞ ವೈದ್ಯರು ಹಾಗೂ 25 ಜನ ವಿವಿಧ ರೀತಿಯ ಚಿಕಿತ್ಸಕರನ್ನು ಒಳಗೊಂಡಂತಹ ತಂಡದಿಂದ ಯಶಸ್ವಿಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 160 ಶಿಬಿರಗಳನ್ನು ಮಾಡಿ ಸುಮಾರು 60,000 ಜನರಿಗೆ ಈ ಪ್ರಕೃತಿ ಚಿಕಿತ್ಸೆಯ ಸಂದೇಶವನ್ನು ತಲುಪಿಸಿದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 7,000 ಜನರಿಗೆ ಪ್ರಕೃತಿ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೀಡಿದ್ದೇವೆ. ಇಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾದ ಸುವ್ಯವಸ್ಥಿತ ಜನರಲ್ ವಾರ್ಡ್, ಸೆಮಿ ಸ್ಪೆಷಲ್ ವಾರ್ಡ್, ಸ್ಪೆಷಲ್ ವಾರ್ಡ್ಗಳು ಲಭ್ಯ. ಇಲ್ಲಿಯ ಆಹಾರವೂ ಕೂಡ ಒಂದು ಚಿಕಿತ್ಸಾ ವಿಧಾನ. ಆದುದರಿಂದ ತಾಜಾ ತರಕಾರಿ, ಹಣ್ಣುಗಳನ್ನು ಒಳಗೊಂಡ ಸಾತ್ವಿಕ ಆಹಾರವನ್ನು ಇಲ್ಲಿ ಸೇರಿದವರಿಗೆ ನೀಡಲಾಗುತ್ತದೆ. ನಮ್ಮ ನಿಸರ್ಗ ಕೇಂದ್ರದ ಅನುಭವಿ ವೈದ್ಯರು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಜಿತೇಶ್ ಅವರು ಹೀಗೆನ್ನುತ್ತಾರೆ. ಪಂಚಮಹಾಭೂತಗಳಿಂದ ನಿರ್ಮಿತವಾದ ನಮ್ಮ ದೇಹಕ್ಕೆ ಪಂಚಮಹಾಭೂತಗಳಾದ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಈ 5 ತತ್ವಗಳಿಂದ ನಾವು ಇದರಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ನೀಡುತ್ತೇವೆ. ಹಾಗಿದ್ದಕ್ಕೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಹಳ ವರ್ಷದಿಂದ ಇರುವ ಕಾಯಿಲೆಗಳಾದ ಬ್ರೋಂಕಿಯಲ್ ಅಸ್ತಮಾ, ಡಯಾಬಿಟಿಸ್ ಮೆಲೈಟಿಸ್, ಹೈಪರ್ ಟೆನ್ಷನ್ ಇತ್ಯಾದಿ ತೊಂದರೆಗಳಿಗೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಬಹಳ ಉತ್ತಮವಾದೊಂದು ಚಿಕಿತ್ಸಾ ವಿಧಾನ ಇದು. ನಿಸರ್ಗ ವೈದ್ಯರುಗಳು ಬರೆದ ಏನಿದು ಪ್ರಕೃತಿ ಚಿಕಿತ್ಸೆ ಎಂಬ ಪುಸ್ತಕ ಪ್ರಕಟಗೊಂಡ ಕೇವಲ 1 ವರ್ಷದಲ್ಲಿ 6,000 ಪ್ರತಿ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ. ಈ ಪುಸ್ತಕ ಕರ್ನಾಟಕ ರಾಜ್ಯ ಗ್ರಂಥಾಲಯ ಇಲಾಖೆಯಿಂದಲೂ ಆಯ್ಕೆಯಾಗಿದೆ. ಇದು ನಮ್ಮ ಆಂಬ್ಯುಲೆನ್ಸ್. ಇದು ತುರ್ತು ಪರಿಸ್ಥಿತಿಗಳಲ್ಲಿ ಶಿರಸಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸೇವೆ ನೀಡುತ್ತಿದೆ. ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ನಡೆಸಲು ಈ ಆಂಬ್ಯುಲೆನ್ಸ್ ಉಪಯುಕ್ತ. ಒಳರೋಗಿಗಳ ಅನುಕೂಲಕ್ಕೆ ತಾಳೆ ಎಲೆಗಳಿಂದ ನಿರ್ಮಿತವಾದ ಊಟದ ಗೃಹ ನಮ್ಮ ಪರ್ಣಕುಟೀರ. ಮನೋಲ್ಲಾಸಕ್ಕಾಗಿ ಹಸಿರಿನ ಸುಂದರ ಗಾರ್ಡನ್ ಕೂಡ ನಮ್ಮ ವಿಶೇಷತೆಗಳಲ್ಲೊಂದು. ಇಲ್ಲಿ ಬಂದ ಸಾಧಕರು ಕನಿಷ್ಠ 10-15 ದಿನಗಳ ಕಾಲ ಚಿಕಿತ್ಸೆ ಪಡೆಯಬೇಕಾಗುತ್ತದೆ. ಬೆಳಿಗ್ಗೆ 6ರಿಂದ ಪ್ರಾರಂಭವಾಗುವ ಯೋಗ ತರಗತಿ, ಭಜನೆ, ಚಪ್ಪಾಳೆ, ನಗು, ಶುದ್ಧೀಕರಣ ಚಿಕಿತ್ಸೆಗಳು, ನಂತರದಲ್ಲಿ ವಿವಿಧ ಜ್ಯೂಸ್ಗಳು ಹಾಗೂ ಹಣ್ಣುಗಳನ್ನು ಒಳಗೊಂಡ ಉಪಹಾರ ನೀಡಲಾಗುತ್ತದೆ. ನಂತರ ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ, ಬಣ್ಣಗಳ ಚಿಕಿತ್ಸೆ, ಅಯಸ್ಕಾಂತ ಚಿಕಿತ್ಸೆ, ಆಕ್ಯುಪಂಕ್ಚರ್, ಫಿಸಿಯೋಥೆರಪಿ, ಮಸಾಜ್, ಉಗಿ ಸ್ನಾನ ಹೀಗೆ ಉಲ್ಲಾಸದಾಯಕ ಚಿಕಿತ್ಸೆಗಳೊಂದಿಗೆ ದಿನಚರಿಯು ಸಾಗಿ ರಾತ್ರಿ 8ರವರೆಗೂ ಮುಂದುವರಿಯುತ್ತದೆ. ವಾಚನಾಲಯ, ಮನರಂಜನಾ ಕಾರ್ಯಕ್ರಮ, ಶಿರಸಿಯ ಸುತ್ತಮುತ್ತಲಿನ ಪಶ್ಚಿಮ ಘಟ್ಟದ ಸುಂದರ ಜಲಪಾತಗಳ ವೀಕ್ಷಣೆ ಮುಂತಾದ ಮನೋಲ್ಲಾಸದ ಕಾರ್ಯಕ್ರಮಗಳನ್ನು ಎಲ್ಲರಿಗಾಗಿ ಏರ್ಪಡಿಸಲಾಗುತ್ತದೆ. ಹೀಗೆ ರೋಗ ಉಪಶಮನದೊಂದಿಗೆ ದೈಹಿಕ, ಮಾನಸಿಕ, ಭಾವನಾತ್ಮಕ, ಬೌದ್ಧಿಕ ಸ್ತರಗಳಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತಿರುವ ನಿಸರ್ಗ ಆಸ್ಪತ್ರೆ ಕರ್ನಾಟಕದ ಮನೆ ಮಾತು. ಆಸಕ್ತರು 10 ದಿನಗಳ ಮುಂಚಿತವಾಗಿ ದೂರವಾಣಿಯ ಮೂಲಕ ಸ್ಥಳ ಕಾಯ್ದಿರಿಸಿಕೊಳ್ಳಬಹುದು. ಅಂದಹಾಗೆ ನಿಸರ್ಗ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಹಣವಂತರಿಗೆ ಮಾತ್ರವಲ್ಲ, ಕಡುಬಡವರಿಗೆ ಕೂಡ ಕೈಗೆಟುಕುವ ದರದಲ್ಲಿ ನಮ್ಮ ಕೇಂದ್ರದಲ್ಲಿ ಲಭ್ಯ. ಕಳೆದ ಅನೇಕ ವರ್ಷಗಳಿಂದ ನಿಸರ್ಗ ಟ್ರಸ್ಟ್ ಶಿರಸಿಯಲ್ಲಿ ನಿಸರ್ಗ ಪ್ರಕೃತಿ ಚಿಕಿತ್ಸೆ, ಯೋಗ, ಆಕ್ಯುಪಂಕ್ಚರ್ ಹಾಗೂ ಫಿಸಿಯೋಥೆರಪಿ ಚಿಕಿತ್ಸಾಲಯವನ್ನು ನಡೆಸುತ್ತಿದೆ. ನೀವು ನೋಡುತ್ತಿರುವ ಪಶ್ಚಿಮ ಘಟ್ಟದ ಸುಂದರ ಪ್ರಕೃತಿಯ ನಡುವೆ ಇರುವ ಶಿರಸಿಯ ಸೋಂದಾ ಹತ್ತಿರದ ಶಾಲ್ಮಲಾ ನದಿಯಲ್ಲಿರುವ ಸಹಸ್ರಲಿಂಗದ ತಟದಲ್ಲಿ ನಾವು 150 ಹಾಸಿಗೆಗಳ ಸುಂದರ ನಿಸರ್ಗ ಚಿಕಿತ್ಸಾಲಯವನ್ನು ನಿರ್ಮಿಸಲಿದ್ದೇವೆ. ಸಾರ್ವಜನಿಕರಿಗಾಗಿ ಸಿದ್ಧಗೊಳ್ಳಲಿರುವ ಈ ನಿಸರ್ಗ ಚಿಕಿತ್ಸಾಲಯದ ನಿರ್ಮಾಣಕ್ಕೆ ನಾವು ತಮ್ಮಲ್ಲಿ ಸಹಾಯವನ್ನು ಯಾಚಿಸುತ್ತಿದ್ದೇವೆ. ಸಹಾಯವನ್ನು ನೀಡಿದವರಿಗೆ ಇಲ್ಲಿ ನಿರಂತರವಾಗಿ ನಿಸರ್ಗ ಚಿಕಿತ್ಸೆಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಲಿದ್ದೇವೆ. ಚಿಕಿತ್ಸಾಲಯದ ನಿರ್ಮಾಣಕ್ಕೆ ಸಹಾಯ ನೀಡಲು ಸಂಪರ್ಕಿಸಿ ಡಾಕ್ಟರ್ ವೆಂಕಟರಮಣ ಹೆಗ್ಡೆ. ದೂರವಾಣಿ ಸಂಖ್ಯೆ 094487294434. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ನಿಸರ್ಗ ಪ್ರಕೃತಿ ಚಿಕಿತ್ಸೆ, ಯೋಗ, ಆಕ್ಯುಪಂಕ್ಚರ್ ಹಾಗೂ ಫಿಸಿಯೋಥೆರಪಿ ಆಸ್ಪತ್ರೆ, ನಾಡಿಗ ಗಲ್ಲಿ, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ.
ದೂರವಾಣಿ 0838422657 9448729434 9448778153